ಕಳೆದ ಶನಿವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ ಬ್ರೇಕ್ಫಾಸ್ಟ್ ನೀಡುವ ಮೂಲಕ ತಮ್ಮೊಳಗೆ ಯಾವುದೇ ಸಮಸ್ಯೆ ಇಲ್ಲ, ನಾವಿಬ್ರು ಒಗ್ಗಟ್ಟಾಗಿದ್ದೀವಿ ಅನ್ನೋ ಸಂದೇಶವನ್ನ ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಈ ಮಂಗಳವಾರ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಬ್ರೇಕ್ಫಾಸ್ಟ್ ಆಯೋಜನೆ ಮಾಡಿದ್ರು ಮತ್ತು ಈ ಮುಖಾಂತರ ಮತ್ತೊಮ್ಮೆ ಇಬ್ಬರೂ ನಾಯಕರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. ನಾವಿಬ್ರು ಸಹೋದರರಿದ್ದಂತೆ, ನಮ್ಮ ನಡುವೆ ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಗೊಂದಲಗಳು ಇಲ್ಲ, ಹೈಕಮಾಂಡ್ ಏನ್ ಹೇಳತ್ತೋ ಹಾಗೆ ನಡೀತೀವಿ ಅಂತ ಸಂದೇಶವನ್ನ ರವಾನೆ ಮಾಡಿದ್ರು. ಈ ಮುಖಾಂತರ ವಿಪಕ್ಷದ ಮತ್ತು ಮಾಧ್ಯಮಗಳ ಬಾಯಿ ಮುಚ್ಚಿದ್ರು. ಕನಿಷ್ಠ ಬಹಿರಂಗದಲ್ಲಾದರೂ ಪಕ್ಷಕ್ಕೆ, ಸರ್ಕಾರಕ್ಕೆ ಮತ್ತು ನಾಯಕತ್ವಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದಂತೆ ಇಬ್ಬರೂ ನಾಯಕರು ಅತ್ಯಂತ ಪ್ರಬುದ್ಧವಾಗಿ ನಡ್ಕೊಂಡಿದ್ದಾರೆ. ಹಾಗಂತ ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ ಕಗ್ಗಂಟು ಮುಗೀತಾ ಅಂತಂದ್ರೆ ಖಂಡಿತ ಇಲ್ಲ. ಬಹಿರಂಗವಾಗಿ ವಿಪಕ್ಷ ಮತ್ತು ಮಾಧ್ಯಮಗಳಿಗೆ ಉತ್ತರದ ರೂಪವಾಗಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು ಒಳಗೆ ಅಧಿಕಾರಕ್ಕಾಗಿ ಗುದ್ದಾಟ ನಡೆದೇ ಇದೆ. ಅದು ಪಕ್ಷದ ಚೌಕಟ್ಟು ಮತ್ತು ತಮ್ಮ ರಾಜಕೀಯ ಮಹತ್ವಾಕಾಂಕ್ಷೆಯ ಭಾಗವಾಗಿದೆ. ಅದನ್ನ ದಾಟಿ ಇಬ್ಬರೂ ನಾಯಕರು ಮುಂದುವರೆದಿಲ್ಲ. ಅಷ್ಟರ ಮಟ್ಟಿಗೆ ಕರ್ನಾಟಕದ ಕಾಂಗ್ರೆಸ್ನ ಈ ಇಬ್ಬರು ನಾಯಕರು ರಾಷ್ಟ್ರ ಮಟ್ಟದ ಕಾಂಗ್ರೆಸ್ಗೆ ನಿಜವಾದ ಶಕ್ತಿ. ಯಾಕಂದ್ರೆ ಹಿಂದೆ ಮಧ್ಯಪ್ರದೇಶದಲ್ಲಿ ಮತ್ತು ರಾಜಸ್ಥಾನದಲ್ಲಿ ಹೇಗೆ ಕಾಂಗ್ರೆಸ್ನ ಇಬ್ಬರು ನಾಯಕರ ಜಗಳ, ಅಲ್ಲಿ ಪಕ್ಷದ ಹಿನ್ನಡೆಗೆ ಮತ್ತು ನಂತರ ಅಧಿಕಾರವನ್ನ ಕಳೆದುಕೊಳ್ಳೋಕೆ ಕಾರಣ ಆಯಿತು ಅನ್ನೋದನ್ನ ನೋಡಿದೀವಿ. ಆ ತರದ ಸ್ಥಿತಿ ಕರ್ನಾಟಕದಲ್ಲಿ ಉದ್ಭವಿಸಲಿಲ್ಲ. ಇದಕ್ಕೆ ಕಾರಣ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು. ಇಬ್ಬರೂ ನಾಯಕರು ಇದನ್ನ ಮುಚ್ಚಿದ ಕೋಣೆಯ ಒಳಗಿನ ಮಾತುಕತೆಯನ್ನಾಗಿಯೇ ಇರಿಸಿ ಅದೇ ರೀತಿಯಲ್ಲಿ ಬಗೆಹರಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಅವರ ಬೆಂಬಲಿಗರು ಮಾತ್ರ ಇದನ್ನ ಹಾದಿರಂಪ ಬೀದಿರಂಪ ಮಾಡೋಕೆ ಹೊರಟಂತಿದೆ. ಈ ಮೂಲಕ ವಿಪಕ್ಷ ಮತ್ತು ಮಾಧ್ಯಮಕ್ಕೆ ಇವರೇ ಆಹಾರವನ್ನ ಕೊಡ್ತಿದ್ದಾರೆ. ಇದಕ್ಕೊಂದು ಉದಾಹರಣೆ ಅಂತಂದ್ರೆ, ಬ್ರೇಕ್ಫಾಸ್ಟ್ ಮಾರನೇ ದಿನ ಮಂಗಳೂರಿನಲ್ಲಿ ನಾರಾಯಣ ಗುರುಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಕೆ.ಸಿ. ವೇಣುಗೋಪಾಲ್ ಅವರು ಮಂಗಳೂರಿಗೆ ಬಂದಿದ್ರು. ಅಲ್ಲವರು ಬಂದಿಳಿದಾಗ ಮಿಥುನ್ ರೈ ಮತ್ತಿತರರು ಡಿಕೆ ಶಿವಕುಮಾರ್ ಪರ ಜಯಘೋಷವನ್ನ ಮೊಳಗಿಸಿದ್ರು. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಒತ್ತಾಯಿಸಿದ್ರು. ಈಗ ಅದಕ್ಕೆ ನೋಟಿಸ್ ಜಾರಿಯಾಗಿದೆ, ಅದು ಬೇರೆ ವಿಚಾರ. ಆದರೆ ಈ ತರದ ಅತಿರೇಕದ ವರ್ತನೆಗಳು ಅವರ ಬಣದ ಕಡೆಯಿಂದ ನಡೀತಿದೆ. ಅಂತಿಮವಾಗಿ ಇದಕ್ಕೆ ನಾಯಕರೇ ಜವಾಬ್ದಾರರಾಗಬೇಕಾಗತ್ತೆ. ಅವರನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸ್ತಾರೆ. ಇಬ್ಬರು ನಾಯಕರ ಶ್ರಮವನ್ನ ಈ ಬಣದಲ್ಲಿರೋರು ಬಲಿ ಕೊಡ್ತಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಕೂಡ ಹೈಕಮಾಂಡ್ ಮೇಲಿನ ಒತ್ತಡವನ್ನ ಹೇರುವ ಪ್ರಯತ್ನ ಅಂತಾನೆ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಮನೆಗೆ ಸ್ವಾಮೀಜಿಗಳು, ಹಲವು ನಾಯಕರು, ಹಿಂದುಳಿದ ವರ್ಗದ ಸ್ವಾಮೀಜಿಗಳು ನಿರಂತರವಾಗಿ ಭೇಟಿ ಕೊಡ್ತಿದ್ದಾರೆ. ಈ ನಡುವೆ ಸಿದ್ದರಾಮಯ್ಯ ಅವರು ಶಾಸಕ ಗೋಪಾಲಕೃಷ್ಣ ಬೇಳೂರು ಜೊತೆ ಆಡಿರುವ ಮಾತುಗಳು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ ಅಂತ ಹೇಳಿರೋದು ಅವರು ಅಧಿಕಾರ ತ್ಯಾಗಕ್ಕೆ ಮುಂದಾದ್ರ ಅನ್ನೋ ಅನುಮಾನವನ್ನ ಮೂಡಿಸಿದೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರು ಹೇಳಿದ್ರಲ್ಲಿ ಸತ್ಯಾನ ಇದೆ. ಇವತ್ತೋ ನಾಳೆನೋ ಅಥವಾ ಈ ಅವಧಿ ಮುಗಿದ ನಂತರನೋ ಸಿದ್ದರಾಮಯ್ಯನವರು ಹುದ್ದೆಯನ್ನ ಬಿಟ್ಟು ಬರಲೇಬೇಕು, ಅದು ನಿಜ, ಅದೇ ವಾಸ್ತವ. ಆದ್ರೆ ಕೆಲವು ಹೇಳಿಕೆಗಳ ಸಂದರ್ಭ ಬಹಳ ಮುಖ್ಯ ಆಗತ್ತೆ. ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರದ ಮಾತುಗಳು ಕೇಳಿ ಬರ್ತಿರುವ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆಡಿರುವ ಈ ಮಾತುಗಳು ಸಹಜವಾಗಿ ಧ್ವನಿಸ್ತಾ ಇಲ್ಲ. ನಾನು ಅಧಿಕಾರಕ್ಕಾಗಿ ಅಂಟಿ ಕೂರೋನಲ್ಲ, ಅದು ಯಾವತ್ತಿದ್ರೂ ಹೋಗಲೇಬೇಕು ಅನ್ನೋ ಧಾಟಿಯಲ್ಲಿ ಅವರ ಮಾತು ಇದ್ದಂತಿದೆ. ಈ ನಡುವೆ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿರುವುದು ತೀವ್ರ ಕುತೂಹಲ ಮೂಡಿಸಿದೆ. ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೋ ಅದಕ್ಕೆ ಖಂಡಿತವಾಗಿಯೂ ಸಿದ್ದರಾಮಯ್ಯನವರು ಒಪ್ಪಿಕೊಳ್ತಾರೆ. ಆದರೆ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅನ್ನೋದೇ ಈಗಿರೋ ಪ್ರಶ್ನೆ. ಕರ್ನಾಟಕದಲ್ಲಿ ಅಹಿಂದದ ಮುಖವಾಗಿರುವ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ದೇ ಆದರೆ ಅದರ ಪರಿಣಾಮದ ಬಗ್ಗೆ ಹೈಕಮಾಂಡ್ ಚಿಂತಿತವಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ನ ದೊಡ್ಡ ಮತ ಬ್ಯಾಂಕ್ ಅಹಿಂದ ವರ್ಗ. ಅದರ ಕೋಪಕ್ಕೆ ತುತ್ತಾದ್ರೆ ಅಥವಾ ಸಿದ್ದರಾಮಯ್ಯನವರು ಹುದ್ದೆಯಿಂದ ಇಳಿದ ನಂತರ ಆ ವರ್ಗ ಕಾಂಗ್ರೆಸ್ನಿಂದ ದೂರ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕತೆ ಬಹುತೇಕ ಮುಗಿದಂತೇನೆ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಹುದ್ದೆಯಿಂದ ಕೆಳಗಿಳಿರಿ ಅಂತ ಹೇಳುವ ಧೈರ್ಯ ಕೂಡ ಹೈಕಮಾಂಡ್ಗೆ ಈಗ ಇದ್ದಂತಿಲ್ಲ. ಅವರನ್ನ ಹುದ್ದೆಯಿಂದ ಕೆಳಗಿಳಿಸಿ ಇನ್ನೊಬ್ಬ ಅಹಿಂದ ವರ್ಗದ ನಾಯಕನನ್ನ ಹುದ್ದೆಗೇರಿಸೋ ಹಾಗೂ ಇಲ್ಲ. ಅಲ್ಲಿರೋದು ಒಕ್ಕಲಿಗ ನಾಯಕ ಡಿಕೆ ಶಿವಕುಮಾರ್. ಏನೇ ಆದ್ರೂ ಜಾತಿ ರಾಜಕೀಯದಲ್ಲಿ ಪ್ರಮುಖವಾದ ಅಂಶ. ಕರ್ನಾಟಕದ ಮಟ್ಟಿಗಂತೂ ಜಾತಿಯನ್ನ ಬಿಟ್ಟು ರಾಜಕೀಯನೇ ಇಲ್ಲ. ಹೀಗಿರುವಾಗ ಬಹುಸಂಖ್ಯಾತವಾಗಿ ತನ್ನದಲ್ಲದ ವೋಟ್ ಬ್ಯಾಂಕ್ ಒಕ್ಕಲಿಗರ ಕಾರಣಕ್ಕೆ ತನ್ನ ವೋಟ್ ಬ್ಯಾಂಕ್ ಆಗಿರುವ ಅಹಿಂದ ವರ್ಗದ ನಾಯಕನನ್ನ ಹೈಕಮಾಂಡ್ ಕೆಳಗಿಳಿಸಲಿದೆಯಾ? ಇದು ಈಗಿರೋ ಪ್ರಶ್ನೆ. ಏನೇ ಆದ್ರೂ ಮಾಧ್ಯಮಗಳ ನಿರೂಪಣೆಯಂತೆ ಸೆಪ್ಟೆಂಬರ್ ಇಂದ ಡಿಸೆಂಬರ್ ತನಕ ಯಾವುದೇ ಕ್ರಾಂತಿ ಆಗಿಲ್ಲ, ಆಗೋದು ಇಲ್ಲ. ಬದಲಾವಣೆ ಆಗೋದೇ ಇದ್ರೆ ಅದು ಮುಂದಿನ ಬಜೆಟ್ ನಂತರವೇ ಅನ್ನುವ ಮಾತುಗಳು ಮೂಲಗಳಿಂದ ತಿಳಿದು ಬರ್ತಾ ಇದೆ. ಸಿದ್ದರಾಮಯ್ಯನವರೇ ಮನ್ಸು ಮಾಡಿ ಮುಂದಿನ ಬಜೆಟ್ ನಂತರ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದು ಬಾಕಿ ಇರುವ ಜಾತಿ ಗಣತಿ ವರದಿಯನ್ನ ಸಂಪುಟದಲ್ಲಿ ಮಂಡಿಸಿ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕೊಟ್ಟು ಆ ನಂತರ ಹುದ್ದೆಯಿಂದ ಕೆಳಗಿಳಿಯುವ ಮನಸ್ಸನ್ನ ಮಾಡಿದ್ರೆ ಆಗ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಗ್ಲಿದೆ. ಆದರೆ ರಾಜಕೀಯದಲ್ಲಿ ನಾಳೆ ಅನ್ನೋದನ್ನ ಹೀಗೇನೆ ಅಂತ ನಾವು ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು 2026ರ ಮೊದಲ ಭಾಗದಲ್ಲಿನೇ ಕೆಲವು ರಾಜ್ಯಗಳ ವಿಧಾನಸಭೆ ಚುನಾವಣೆಯೂ ಎದುರಾಗಲಿರೋದ್ರಿಂದ ನಾಯಕತ್ವ ಬದಲಾವಣೆ ಮೇಲೆ ಅದು ಕೂಡ ಪರಿಣಾಮ ಬೀರುತ್ತೆ. 6 ತಿಂಗಳ ನಂತರ ಈ ಅಧಿಕಾರ ಹಸ್ತಾಂತರದ ಚರ್ಚೆನೇ ಇಲ್ದಿರಬಹುದು.
ಕೆಲವು ಪ್ರಶ್ನೆಗಳಿಗೆ ಕಾಲವೇ ಉತ್ತರಿಸಬೇಕಾಗತ್ತೆ ಮತ್ತು ಉತ್ತರಿಸತ್ತೆ. ಹಾಗಾಗಿ ಸದ್ಯಕ್ಕಂತೂ ಅಂದ್ರೆ ಈ ವರ್ಷ 2025ರಲ್ಲಿ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅನ್ನೋದನ್ನ ಮಾತ್ರ ಸ್ಪಷ್ಟವಾಗಿ ಹೇಳ್ಬೋದು. ಇಷ್ಟೆಲ್ಲ ಆಯ್ತು. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗಿದ್ದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೇನೆ ಸಿದ್ದರಾಮಯ್ಯ ಇಬ್ಬರ ಕೈಯಲ್ಲೂ ಒಂದೇ ಕಂಪನಿಯ ದುಬಾರಿ ವಾಚ್ ಇತ್ತು. ಅದು ಬಿಜೆಪಿ ಕೆಂಗಣಿಗೆ ಗುರಿಯಾಯಿತು. ಬಿಜೆಪಿ ಪ್ರಶ್ನೆ ಮತ್ತು ಆರೋಪಕ್ಕೆ ಉತ್ತರಿಸಿರುವಂತ ಡಿ.ಕೆ. ಶಿವಕುಮಾರ್ ಅವರು ಅದನ್ನ ತಾವೇ ತಮ್ಮ ಕ್ರೆಡಿಟ್ ಕಾರ್ಡ್ ಮೂಲಕ ಖರೀದಿ ಮಾಡಿದ್ದಾಗಿನೂ ಮತ್ತದನ್ನ ದಾಖಲೆಗಳಲ್ಲಿ ತೋರಿಸಿದ್ದಾಗಿನೂ ಹೇಳಿದ್ದಾರೆ. ಪ್ರಧಾನಿಯವರು ದಿನಕ್ಕೆ 4 ಸೂಟನ್ನ ಬದಲಾಯಿಸೋದು, ಒಂದು ಸೂಟ್ಗೆ 10 ಲಕ್ಷ ರೂಪಾಯಿ ಬೆಲೆ ಬಾಳೋದು, ಇದೆಲ್ಲದರ ಬಗ್ಗೆ ಚಕಾರ ಎತ್ತದ ಬಿಜೆಪಿ ನಾಯಕರು ಈ ವಾಚ್ ಬಗ್ಗೆ ಮಾತಾಡ್ತಾ ಇರೋದೇ ಹಾಸ್ಯಾಸ್ಪದ. ಡಿ.ಕೆ. ಶಿವಕುಮಾರ್ ದೇಶದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬರು. ಈ ಬಗ್ಗೆ ಅವರೇ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಹೀಗಿರುವಾಗ ಇದೊಂದು ವಾಚ್ ಬಗ್ಗೆ ಬಿಜೆಪಿ ಮಾತಾಡ್ತಿದೆ.